ಸಾಹಿತ್ಯ ಸಂವಾದ ಬೆಳಗಾವಿ ಹಾಗೂ ಕನ್ನಡ ಭುವನಗಿರಿ ಬೆಳಗಾವಿ ಇವರ ಆಶ್ರಯದಲ್ಲಿ ಛತ್ರಪತಿ ಶಿವಾಜಿಯವರ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿರುವಂಥ ಆತ್ಮೀಯರು, ನಿಕಟಪೂರ್ವ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ನಾಡೋಡಿ ಡಾಕ್ಟರ್ ಮನು ಬಳೆಗಾರ್ ಅವರೇ, ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಸಾಹಿತಿಗಳಾದ ಡಾಕ್ಟರ್ ಗುರುದೇವಿ ಉಲೆಪ್ಪನವ್ರ ಮಠ ಅವರೇ, ಕಾರ್ಯದರ್ಶಿ ಕನ್ನಡ ಭವನ ಬೆಳಗಾವಿ UR ಪಾಟೀಲ್ ಅವರೇ, ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ಆತ್ಮೀಯರಾದ ಡಾಕ್ಟರ್ ಸರ್ಜು ಕಟ್ಕರ್ ಅವರೇ, ವೇದಿಕೆ ಮೇಲೂ ಎಲ್ಲ ಆತ್ಮೀಯ ಬಂಧುಗಳೇ, ಯಾವಾಗಲೂ ಡಾಕ್ಟರ್ ಸರ್ಜು ಕಟ್ಕರ್ ಅವರು ಅವರ ಸಾಹಿತ್ಯ ಮೂಲಕ, ಬರವಣಿಗೆ ಮೂಲಕ, ಪುಸ್ತಕಗಳ ಮೂಲಕ ಹಿಂದೆ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಗಾರಾಗಿ ಸಾಕಷ್ಟು ಹೆಸರನ್ನು ಕಳೆದ 40-50 ವರ್ಷಗಳಿಂದ ಅವರ ಹೆಸರನ್ನು ಬೆಳಗಾವಿ ಜಿಲ್ಲೆಗೆ ಚಿರಪರಿಚಿತ. ಅವರೊಂದು ವಿಶೇಷವಾಗಿ ಇವತ್ತು ಛತ್ರಪತಿ ಶಿವಾಜಿ ದಿ ಗ್ರೇಟ್ ಮರಾಠ ಎಂಬ ಪುಸ್ತಕವನ್ನು ಲೋಕಾರ್ಪಣೆ ಮಾಡ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಹೇಳಿದರು, ಅವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಅವೆಲ್ಲ ಈಗಾಗಲೇ ಚಾಲ್ತಿಯಲ್ಲಿ ಇದೆ, ಸಾಕಷ್ಟು ಜನ ಓದಿದ್ದಾರೆ, ಅದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಭಾಳ ಸ್ಪಷ್ಟವಾಗಿ ಬರೆದಿರುವಂಥ ಕೃತಿ ಅಂತ ಹೇಳುವಂಥ ಪ್ರಯತ್ನ ಆಯ್ತದು. ಸೊ ನಮ್ಮ ದೇಶದ ಇತಿಹಾಸವನ್ನು ನೈಜವಾಗಿ ಹೇಳಲಿಕ್ಕೆ ಇಂಥ ಪುಸ್ತಕಗಳ ಭಾಳ ಅವಶ್ಯಕತೆ ಏನಿತ್ತು, ಇವತ್ತೇನಿದೆ. ಯಾಕಂದರೆ ಹಿಂದೆ 100 ವರ್ಷ ಹಿಂದೇನಿತ್ತು, 1000 ವರ್ಷಗಳ ಹಿಂದೇನಿತ್ತು, 4000 ವರ್ಷಗಳ ಏನಿತ್ತು, ಇವಾಗ ಏನಿದೆ ಭಾಳ ಪ್ರಮುಖವಾಗಿರುವಂಥ ಅಂಶ. ಬಹುಶಃ ಅವನ್ನೆಲ್ಲ ಮತ್ತೆ ನಮಗೆ ನೈಜ ರೂಪದಲ್ಲಿ ಹೇಳುವಂಥ ಪ್ರಯತ್ನ ಈ ಛತ್ರಪತಿ ಶಿವಾಜಿ ಪುಸ್ತಕ ಮೂಲಕ ಪ್ರಯತ್ನ ಮಾಡಿದ್ದಾರೆ. ಈಗ ತಾನೇ ಅದು ಬಿಡುಗಡೆ ಆಗ್ತಾ ಇದೆ. ಆದಮೇಲೆ ಜನ ಅದನ್ನು ಯಾವ ರೀತಿ ಓದ್ತಾರೋ ಅದು ಭಾಳ ಮುಖ್ಯ. ಭಾಳಷ್ಟು ಕಡೆ ಕಲ್ಲು ತೂರಾಟ ಆಗ್ತಾವೆ. ಸಿನಿಮಾ ಉದ್ಘಾಟನೆ ಪ್ರದರ್ಶನ ಆದಮೇಲೆ, ಪುಸ್ತಕಗಳು ಬಂದ ಮೇಲೆ, ಲೇಖನಗಳು ಬಂದ ಮೇಲೆ ನೋಡುವಂಥ ದೃಷ್ಟಿ, ಓದುವಂಥ ದೃಷ್ಟಿ ಸರಿ ಇದ್ದರೆ ಎಲ್ಲ ಸರಿನೇ ಕಾಣ್ತದೆ. ಅದನ್ನು ನಾವೇನೇ ಇಟ್ಕೊಂಡು ಏನೋ ನೋಡಿ ಏನೇನೋ ಅನಾಹುತಗಳನ್ನು ಈ ದೇಶದಲ್ಲಿ ನಾವು ನೋಡಿದ್ದೀವಿ. ಮತ್ತು ನಾವು ಪ್ರತಿಕ್ರಿಯೆ ಮಾಡಲಿಕ್ಕೆ ಸಮಯ ತೊಗೋಬೇಕಾದೀತು. ತಕ್ಷಣ ನಾವು ಪತ್ರಿಕೆ ಓದೋ ತಡ ಎಲ್ಲ, ಕೈಯಾಗ ಮೊಬೈಲ್ ಇರ್ತೈತೆ, ವಾಟ್ಸಪ್ನಲ್ಲಿ ಇಮಿಡಿಯೇಟ್ ಅವನು ಹಾಕೇ ಬಿಡ್ತಾನೆ. ಒಂದು ದಿವಸ 2 ದಿವಸ ಬಿಟ್ಟರೆ ಆ ಥರ ಸತ್ಯಾಂಶ ಹೊರಗೆ ಬರ್ತದೆ. ಅವರು ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ತಕ್ಷಣ ನಂದು ಮುಂದೆ ಹೋಗ್ಬೇಕು, ನಿಂದು ಮುಂದೆ ಹೋಗ್ಬೇಕು ಅನ್ನೋದು ಬರದಲ್ಲಿ ಏನೇನೋ ಬರೆಯುವಂಥ ಪ್ರಯತ್ನ ನಮ್ಗೆ ನಡೀತಾ ಇದೆ. ಅದಕ್ಕೆ ಈ ಮೊಬೈಲ್ ಯುಗ ಬರೋಕ್ಕಿಂತ ಮುಂಚೆ ಭಾಳ ಸಮುದ್ರ ಹೆಂಗೆ ಶಾಂತಿ ಇತ್ತು ಆ ಥರ ಶಾಂತಿ ಇತ್ತು. ಈ ಟೆಕ್ನಾಲಜಿ ಬಂದಮೇಲೆ ಈ ರಾತ್ರಿ ಗೋವಾದಾಗ ಯಾರು ಸಮುದ್ರ ದಂಡೆಗೆ ಕೂತಾಗ ಅದ್ರ ನೋಡ್ಬೇಕು, ಅಬ್ಬರ ಇರ್ತೈತೆ, ಅದು ಸೌಂಡ್ ಮಾಡ್ತಾ ಇರ್ತೈತೆ. ಅದು ಹಾಗೆ ಈ ಟೆಕ್ನಾಲಜಿ ಯುಗದಲ್ಲಿ ನಮ್ಮ ನೈಜ ಪರಿಸ್ಥಿತಿಯನ್ನು ಕಳ್ಕೊಳ್ತಾ ಇದ್ದೀವಿ ನಾವು. ಸೊ ಅದಕ್ಕೆ ಈ ಪುಸ್ತಕ ಬರಲಿಕ್ಕೆ ಸುಮಾರು 2 ವರ್ಷ ತೊಗೊಂಡಿರ್ಬೋದು. ಆದರೆ ನಮ್ಮ ಪ್ರತಿಕ್ರಿಯೆ ವಿದಿನ್ ಸೆಕೆಂಡ್ನಾಗ ಇರ್ತೈತೆ. ಅದನ್ನು ನೋಡಿರಂಗಿಲ್ಲ. 300-200 ಪುಟ ಇದೆ ಅದು. ಅದರಲ್ಲಿ ಏನಿದೆ, ಅದಕ್ಕೆ ಏನು ಆಧಾರಗಳಿದೆ, ಅವ್ರು ಬರೆಯುವಂಥ ಕಲ್ಪನೆ, ದೃಷ್ಟಿ ಏನಿದೆ ಭಾಳ ಮುಖ್ಯ. ಆ ವ್ಯಕ್ತಿಯನ್ನು ತಿಳ್ಕೊಳ್ಳಿಕ್ಕೆ ಮೇಲೆ ಪ್ರಯತ್ನ ಮಾಡಿದಾಗ ಹತ್ರದ ಸತ್ಯಾಂಶ ಗೊತ್ತಾಗುವಂಥ ಪ್ರಯತ್ನ ಆಗ್ತದೆ. ಬರೆಯುವಂಥ ವ್ಯಕ್ತಿ ಯಾವ ದೃಷ್ಟಿಯಲ್ಲಿ ಏನು ಬರೆದಿದ್ದಾರೆ ಭಾಳ ಮುಖ್ಯ. ಸೊ ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಆದಾಗ ಮಾತ್ರ ಈ ಥರ ನಿಜಾಂಶ ಹೊರಗೆ ಬರ್ತದೆ. ದ ಗ್ರೇಟ್ ಮರಾಠ ಅಂತ ಹೇಳಿದ್ರೆ ನಮಗೆ ಗ್ರೇಟ್ ಇಂಡಿಯನ್ ಅಂತ ಹೇಳ್ಬೇಕಾಗ್ತದೆ. ಯಾಕೆ ಮರಾಠಾಗೆ ಶಿವಾಜಿ ಮಹಾರಾಜರು ಮರಾಠಾಗೆ ಸಂಬಂಧಪಟ್ಟಿದ್ದು ಅಷ್ಟೇ ವ್ಯಕ್ತಿ ಅಲ್ಲ, ಅವರು ಇಡೀ ಭಾರತ ದೇಶಕ್ಕೆ ಅವರು ಮಾದರಿ. ಅವರು
ಈಗ ನಾವು ಬಸವಣ್ಣತಿ ಲಿಂಗಾಯತರು ಅಷ್ಟೇ, ಅವರೇ ಪೂಜೆ ಮಾಡೋದು, ಅವರೇ ಲಿಂಗಾಯತರು ಅಷ್ಟೇ. ಆದರೆ ಲಿಂಗಾಯತರಿಗೆ ಬಸವಣ್ಣ ಸೀಮಿತವಾಗಿರೋಂಥ ವ್ಯಕ್ತಿ. ಅಂಬೇಡ್ಕರ್ನನ್ನು ದಲಿತರು ಅಷ್ಟೇ ಗೌರವಿಸೋದು ಅದು ಸರಿಯಾದ ಕ್ರಮ ಅಲ್ಲ. ಯಾಕಂದ್ರೆ ಸಂವಿಧಾನ ಕೊಟ್ಟಿದ್ದು ಎಲ್ಲರಿಗೂ, ಇಲ್ಲಿ ಕೂತವ್ರಿಗೆಲ್ಲ ಕೊಟ್ಟಿದ್ದು. ಸೊ ಇದನ್ನು ನಾವು ತಿಳಿದೇ ಹೋದರೆ ಈ ಎಲ್ಲ ಪುಸ್ತಕಕ್ಕೆ ಯಾವುದೇ ಮಹತ್ವ ಇಲ್ಲ. ಸೊ ಅದಕ್ಕಾಗಿ ಇದು ಮೊದಲೇ ತಿಳ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದಾಗ ಮಾತ್ರ ಇಂಥವಕ್ಕೆ ಭಾಳಷ್ಟು ಮಹತ್ವಗಳ ಆಗ್ತವೆ. ಸೊ ಭಾಳಷ್ಟು ಜನ ಹೇಳುವಂಥ ಪ್ರಯತ್ನ ಮಾಡಿದರು. ಈಗ ಪ್ರಸ್ತುತವಾಗಿ ಶಿವಾಜಿ ಮಹಾರಾಜರ ಬಗ್ಗೆ ಹಲವಾರು ಪರವಾಗಿ ವಿರೋಧವಾಗಿ ಲೇಖನಗಳನ್ನು ನಾವು ನೋಡ್ತೀವಿ. ಸೊ ನಾವು ನಿಜಾಂಶ ತಿಳ್ಕೊಳ್ಳಿಕ್ಕೆ ಭಾಳ ನಮ್ಮ ಮನಸ್ಸನ್ನು ಭಾಳ ಹಗುರ ಮಾಡ್ಕೋಬೇಕು ನಾವು. ಯಾಕೆ ಈ ದೇಶದಲ್ಲಿ ಎರಡು ದಾರಿಗಳನ್ನು ಈ ಜನ ಆಯ್ಕೊಂಡಿದ್ದಾರೆ. ಒಂದು ಲೆಫ್ಟ್ ಹೋಗ್ತಾರೆ, ಒಂದು ರೈಟ್ ಕಡೆ ಹೋಗ್ತಾರೆ. ರೈಟ್ನವ್ರು ಲೆಫ್ಟಿಗೆ ಬರೋಲ್ಲ, ಲೆಫ್ಟ್ನವ್ರು ರೈಟ್ಗೆ ಬರೋಲ್ಲ. ಅದನ್ನು ಅವರೇ ನಿಜ ಅಂತ ಅವ್ರು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾರೆ, ನಿಜ ಅಂತೆ ಇವ್ರು ಪ್ರೂವ್ ಮಾಡ್ಲಿಕ್ಕೆ ಹೋಗಿ ದೇಶ ಸಮಸ್ಯೆಯಲ್ಲಿ ಸಿಕ್ಕಾಕೊಟ್ಟಿದೆ. ಭಾಳ ವೇಗವಾಗಿ ಬೆಳೆಯುವಂಥ ದೇಶಕ್ಕೆ ಇವೆಲ್ಲ ಬಹುಶಃ ಮಾರಕ ಆಗಿದೆ ಅಂತ ನನ್ನ ಭಾವನೆಗಳು. ಸುಮಾರು ಶಿವಾಜಿ ಮಹಾರಾಜರ ಟೆಕ್ನಾಲಜಿ ಭಾಳ ಪ್ರಸಿದ್ಧವಾದಂಥದ್ದು. ಅವರ ವಿದ್ಯೆಯನ್ನು ನೋಡಿ ವಿಯೆಟ್ನಾಂದಲ್ಲಿ ಅದನ್ನು ವಿಯೆಟ್ನಾಮಿಗಳು ಪ್ರಯೋಗ ಮಾಡೋದ್ರಿಂದ ಅಮೇರಿಕಾವನ್ನು 20 ವರ್ಷಗಳ ಕಾಲ ಸತತವಾಗಿ ವಿದ್ಯೆಯನ್ನು ಮಾಡಿದಂಥ ಉಲ್ಲೇಖಗಳು ಇದೆ. ವಿಯೆಟ್ನಾಮೀಸು ಶಿವಾಜಿ ಮಹಾರಾಜರ ತಂತ್ರಗಾರಿಕೆಯನ್ನು ಕಂಡುಹಿಡಿದು ಅವ್ರು ಹೆಂಗೆ ಯುದ್ಧ ಮಾಡ್ತಿದ್ರು ಅದನ್ನು ಅವ್ರು ಪ್ರಯೋಗ ಮಾಡಿ ಅಮೇರಿಕಾ ಸೈನ್ಯವನ್ನು 20 ವರ್ಷಗಳ ಕಾಲ 20 ಆಗಿರ್ಬೋದು, 10 ವರ್ಷ ಆಗಿರ್ಬೋದು, ಎಷ್ಟು ಗೊತ್ತಿಲ್ಲ ಎಕ್ಸಾಕ್ಟ್ಲಿ, ಅವರನ್ನು ಅಲ್ಲಿ ಉಲ್ಲೇಖ ಮಾಡಿದರು. ಎಲ್ಲಿ? ವಿಯೆಟ್ನಾಂದಲ್ಲಿ. ಸೊ ಅವರ ಕಾರ್ಯವೈಖರಿ, ಅವರ ತಂತ್ರಗಾರಿಕೆ ಭಾಳಷ್ಟು ಇದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಯಾವಾಗ ಕೂಡ ಯುದ್ಧ ಸೋತದ ಉದಾಹರಣೆಗಳು ಬಹುಶಃ ಇಲ್ಲ. ಯಾವಾಗಲೂ ಗೆದ್ದಿದ್ದಾರೆ, ಯುದ್ಧಗಳನ್ನು ಅವರು ಗೆದ್ದಿದ್ದಾರೆ. ಅವರು ಮಾದರಿ ರಾಜರಾಗಿ ಹೊರ ಹೊಮ್ಮಿದ್ದಾರೆ. ಅವರನ್ನು ನಾವು ಮರಾಠ ಭಾಳ ದೊಡ್ಡ ಸೈನಿಕರಿಗತ್ತು, ಇನ್ನು ಅವರು ಸೋಷಿಯಲ್ ಅಂತ ನಾವು ನೋಡ್ತೀವಿ. ಅವ್ರನ್ನ ಸೋಷಿಯಲ್ ಫ್ಯಾಕ್ಟ್ರ್ನಲ್ಲಿ ಅವ್ರನ್ನ ನಾವು ಗುರುಸ್ತೀವಿ, ಛತ್ರಪತಿ ಶಿವಾಜಿ ಮಹಾರಾಜರನ್ನು. ಯಾಕಂದರೆ ಒಂದು ಸಾರಿ ದೇವಸ್ಥಾನದಲ್ಲಿ ಪೂಜೆ ನಡೀತಾಯಿತ್ತು. ನಡೆದಾಗ ಒಂದು ವರ್ಗ ಇನ್ನೊಂದು ಕಡೆ ನಿಂತು ದರ್ಶನ ಪಡೆದ್ರೆ ಇನ್ನೊಂದು ವರ್ಗ ದೂರ ನಿಂತಿತ್ತು. ಆವಾಗ ಶಿವಾಜಿ ಮಹಾರಾಜರ ನೋಟಿಸ್ ಮಾಡ್ತಾರೆ, ಇವ್ರು ಯಾಕೆ ಇಷ್ಟು ದೂರ ನಿಂತಾರೆ, ಏನು ಯಾರಂತ ಕೇಳಿದಾಗ ಇವ್ರು ಯಾಕೆ ಅಲ್ಲಿ ನಿಂತಾರೆ, ಇವರು ಇಲ್ಲ ದಲಿತರು ಇವರು, ಅದಕ್ಕೆ ಅಲ್ಲಿ ದೂರ ನಿಂತಿದ್ದಾರೆ. ಅವ್ರಿಗೆ ಗೊತ್ತಾದ ತಕ್ಷಣ ಅವರನ್ನು ಮುಖ್ಯವಾಹಿನಿಗೆ ನೀವು ಇಲ್ಲೇ ಬಂದು ನೀವ್ಯಾಕೆ ಸಪ್ರೇಟ್ ಅಂತ ದರ್ಶನ ಕೊಡುವಂಥ ಪ್ರಯತ್ನ ಮಾಡಿ, ಹಿಂಗಾಗಿ ಅವರು ಕೂಡ ಸೋಷಿಯಲ್ಲು, ಸಮಾಜವಾದಿ ಅಥವಾ ಸಮಾನಾಂತರಕ್ಕೆ ಅವರು ಕೂಡ ಕೊಡುಗೆ. ಇದು ಇತಿಹಾಸದಲ್ಲಿದೆ, ಪುಸ್ತಕದಲ್ಲಿ ಕೂಡ ಇದೆ. ಇದನ್ನ ಹೇಳುವಂಥ ಮಾತನ್ನ ಏನು ಹೊಸದಿನ ಹೇಳ್ತಾ ಇಲ್ಲ. ಸೊ ಶಿವಾಜಿ ಮಹಾರಾಜರ ಜೊತೆಗೆ ಹಿಂದೂಗಳಿಗಿಂತಲೂ ಮುಸ್ಲಿಮರು ಹೆಚ್ಚಿದ್ರು. ಇದು ನೂರಾರು ಪುಸ್ತಕದಲ್ಲಿ ಪ್ರಕಟವಾಗಿದೆ. ಸುಮಾರು ಅವರ ರಕ್ಷಣೆಗೆ, ಅವರ ಆರ್ಮರ್ ಆಗಿ, ಅವರು ಅಗಾರದಿಂದ ಬಿಡಿಸ್ಕೊಂಡು ಬರಲಿಕ್ಕೆ ಮುಸ್ಲಿಮರ ಸಹಕಾರ. ಅವರ ವಕೀಲ ಕೂಡ ಕಾಜಿ ಅಂತಿದ್ರು. ಅವ್ರ ಅಡ್ವೊಕೇಟ್ ಯಾರಿದ್ರು? ಕಾಜಿ. ಅವ್ರನ್ನ ಕೇಳಿ ಅವರೆಲ್ಲ ಕೆಲಸಗಳನ್ನು ಇದ್ರೆ ನಾನು ಹೇಳಿದ್ದೀನಿ, ಸುಮಾರು ಭಾಷೆನಲ್ಲಿ ಹೇಳಿದ್ದೀನಿ, ಇದು ಹೊಸದೇನಿಲ್ಲ. ಕಾಜಿ ಅಂತ ಅವ್ರ ವಕೀಲರು, ಅವ್ರನ್ನ ಕೇಳಿ ಅವರೆಲ್ಲ ಹೆಜ್ಜೆಗಳನ್ನು ಜಡ್ಜು ಅವ್ರಿದ್ದಂಗೆ ಅವ್ರಿಗೆ. ಸೊ ಇನ್ನು ಅವ್ರದ್ದು ಚಿತ್ರ ಒಂದೇ ಇದೆ, ಅದು ಬಹುಶಃ ಇಂಗ್ಲೆಂಡ್ನಲ್ಲಿದೆ. ಅವರು ಶಿವಾಜಿ ಮಹಾರಾಜರ ಏಕೈಕ ಚಿತ್ರ ಒಂದೇ ಇದೆ. ಅದನ್ನು ಬಿಡಿಸಿದವರು ಮೊಹಮ್ಮದ್ ಮದಾರಿ ಅಂತ ಅವರ ಏಕೈಕ ಭಾವಚಿತ್ರ, ಕೈಯಲ್ಲಿ ತೆಗೆದಂಥ ಚಿತ್ರ, ಅದು ಇಂಗ್ಲೆಂಡ್ನಲ್ಲಿ ಇದೆ. ಹೀಗಾಗಿ ಅವರ ಸಂಬಂಧ ಎಲ್ಲರ ಜೋಡಿ ಚೆನ್ನಾಗಿಂತ ನಾನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ಇವತ್ತಿನ ದಿವಸ ನೋಡ್ರೆ ಅದು ವಿಭಿನ್ನವಾಗಿ ಹೋಗ್ತಾ ಇದೆ. ಇದು ನಮ್ಮ ಸಮಾಜಕ್ಕೆ ನಮಗೆಲ್ಲ ದೊಡ್ಡ ಮಾರಕ. ನಾವೆಲ್ಲ ಹೇಳ್ತೀವಿ, ಅಫ್ಜಲ್ ಖಾನ್ನ ಶಿವಾಜಿ ಮಹಾರಾಜರು ಕೊಂದರು ಆವಾಗ ಖಂಜರ್ನಿಂದ. ಹೌದು, ಆದರೆ ಖಂಜರ್ ಇಟ್ಟುಕೊಳ್ಳಿಕ್ಕೆ ಹೇಳಿದವರು ಮುಸ್ಲಿಮರು. ಅವನು ಭಾಳ ಕ್ರೂರಿದಾನ. ಅವನು ಯಾವಾಗ ಏನು ಮಾಡ್ತಾನೆ ಹೇಳಿಕ್ಕೆ ಬರೋಲ್ಲ. ನೀವು ಸೇಫ್ಟಿ ದೃಷ್ಟಿಯಿಂದ ಇದು ಇಟ್ಟುಕೊಳ್ಳಿ ಅಂತ ಅವ್ರ ಕಡೆ ಅದನ್ನು ಕೊಟ್ಟವರು
ಸಜೆಸ್ಟ್ ಮಾಡಿದವರು ಮುಸ್ಲಿಮ. ಯಾಕಂದ್ರೆ ಅವನು ಭಾರಿ ಎತ್ತರ ಇದ್ದ, ಶಿವಾಜಿ ಮಹಾರಾಜರು ಅವರು ಕಡಿಮೆ ಹೈಟ್ ಇತ್ತು, ನಿಮಗೇನಾದರೂ ಮಾಡ್ಬೋದು, ಇದು ಇಟ್ಟುಕೊಳ್ಳಿ. ಅವ್ರು ಹಾಗೆ ಹೋಗ್ತಾಯಿದ್ರೆ ನನಗೇನು ಹಾಗೆ ಹೋಗ್ತೀವಿ ಅಂತನ್ನ. ಸೊ ಅವಾಗ ಕೂಡ ಸಜೆಷನ್ ಮಾಡಿದವರು ಕೂಡ ಮುಸ್ಲಿಮರು. ಸೊ ಅವ್ರು ಎಲ್ಲ ತೋಪುಗಳನ್ನು ಮದ್ದುಗುಂಡುಗಳನ್ನು ಕೂಡ ನಿರ್ವಹಣೆ ಮಾಡೋರು ಕೂಡ ಭಾಳಷ್ಟು ಜನ ಮುಸ್ಲಿಮರನ್ನು ಕೂಡ ನಾವು ಇತಿಹಾಸದಲ್ಲಿ ಮತ್ತು ಭಾಳಷ್ಟು ಅದು ಪುಸ್ತಕಗಳಲ್ಲಿ ಕೂಡ ಈಗಾಗಲೇ ಬಂದಿದೆ. ಸೊ ಅದರಲ್ಲಿ ಡೌಟೇ ಇಲ್ಲ, ಅವರು ಒಬ್ಬ ಭಾಳ ಮಹಾನ್ ಬುದ್ಧಿಜೀವಿ ಅಂತ ಹೇಳ್ಬೋದು, ಅಥವಾ ಸಮಾಜ ಪರವಾಗಿ ಅತ್ಯಂತ ಕಾಳಜಿ, ಎಲ್ಲ ಸಮಾಜ ಪರವಾಗಿ, ಕೇವಲ ಮರಾಠ ಸಮಾಜದಲ್ಲಿ ಹುಟ್ಟಿ ಮರಾಠಗೋಸ್ಕರ ಅವ್ರು ಹೋರಾಟ ಇರಲಿಲ್ಲ, ಇಡೀ ಭಾರತದ ರಕ್ಷಣೆ ಮಾಡಬೇಕು ಮೊಘಲರಿಂದ ಅವರಿಂದ ಅಂತ ಅವರ ಕಲ್ಪನೆ ಆಗಿತ್ತು. ಅವರು ಇವತ್ತು ನಮಗೆ ಮಾರ್ಗದರ್ಶಿ ಆಗಿದ್ದಾರೆ, ಸಾಕಷ್ಟು ದಾರಿಗಳನ್ನು ತೋರಿಸಿದ್ದಾರೆ. ಸೊ ಇವತ್ತೆಲ್ಲ ಅವರ ಪುಸ್ತಕವನ್ನು ತಂದು ಭಾಳ ಒಳ್ಳೆಯ ಮಾತುಗಳು. ಸೊ ಈಗಾಗಲೇ ಓದಗೇರಿ ರೆಫರೆನ್ಸ್ ತೊಗೊಂಡ್ರು ಅವರು, ನಮ್ಮ ಪಾಟೀಲ್ ಅವರು, ನಮ್ಮ ಚನ್ನಗಿರಿ ತಾಲೂಕಲ್ಲಿ ಓದಗೇರಿಯಲ್ಲಿ ಅವರ ಸಮಾಧಿ ಇದೆ. ಬಹುಶಃ ನಾವು ಬಂದ ಮೇಲೆ ಕಳೆದ ವರ್ಷ ಅದಕ್ಕೆ ಫಸ್ಟ್ ಟೈಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ಇಲಾಖೆ 5 ಕೋಟಿ ರೂಪಾಯಿಯನ್ನು ಡೆವಲಪ್ಮೆಂಟ್ಗೆ ಫಸ್ಟ್ ಟೈಮ್ ನಾವು ಕೊಟ್ಟಿದ್ವಿ, 5 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ವಿ. ಸೊ ಅಲ್ಲಿ ಮೊನ್ನೆ ಮರಾಠ ಸಮಾಜ ಮುಖಂಡರೆಲ್ಲ ಬಂದಿದ್ರು, ನಮಗೆಲ್ಲ ಸತ್ಕಾರ ಸನ್ಮಾನ ಮಾಡಿ ಹೋದರು. ಫಸ್ಟ್ ಟೈಮು ಗುರುತಿಸಿ ನಾನು ಒಂದು ಸಾರಿ ನೋಡಿದ್ದೆ, ಹೋಗಿದ್ದೆ ಅಲ್ಲಿ, ಭಾಳ ದಿವಸಗಳಿಂದ ಹೋಗಿದ್ದೆ. ಈಗ ನನಗೆ ಅವಕಾಶ ಬಂತು, ಅಲ್ಲಿ ನನಗೆ ನನ್ನದೇ ಅಂತ ಕೆಲಸ ಮಾಡುವಂಥದ್ದು 5 ಕೋಟಿ ರೂಪಾಯಿಗಳನ್ನು ಅಲ್ಲಿ ಸಮುದಾಯ ಭವನ ಇರ್ಬೋದು, ಮಹಾರಾಷ್ಟ್ರದಿಂದ ಭಾಳ ಜನ ಬರ್ತಾರೆ ಅಲ್ಲಿ, ಭಾಳಷ್ಟು ಜನ ಮಹಾರಾಷ್ಟ್ರದಿಂದ ಅಲ್ಲಿ ಅವರ ಅಭಿಮಾನಿಗಳು ಅವರ ಭಾಳಷ್ಟು ಬರ್ತಾರೆ. ಅವ್ರಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ 5 ಕೋಟಿ ರೂಪಾಯಿಯನ್ನು ಇವತ್ತು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಸೊ ಅವ್ರು ಹೇಳ್ದಂಗೆ ಅವರ ಕೊನೆಯ ಘಟ್ಟ ಭಾಳ ಕಷ್ಟದಾಯಕಿತ್ತು, ಮತ್ತು ಅವ್ರ ಮೇಲೆ ಭಾಳಷ್ಟು ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಪ್ರಯತ್ನಗಳು ಕೂಡ ಅವರ ಜೀವಿತಾವಧಿಯಲ್ಲಿ ಭಾಳಷ್ಟು ಆಯಿತು. ಭಾಳಷ್ಟು ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡೋರು ಅವ್ರು ಯಾರೂ ಮುಸ್ಲಿಮ್ರಲ್ಲ, ನಮ್ಮವ್ರು ಅನ್ನೋದು ಭಾಳ ಮುಖ್ಯ. ಅವ್ರು ಯಾರು ಮುಸ್ಲಿಮ್ ಯಾರೂ ಅಟೆಂಪ್ಟ್ ಮಾಡೋದಿಲ್ಲ, ನಮ್ಮವರೇ ಅದನ್ನು ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನಾವು ಇತಿಹಾಸದಿಂದ ಕಲಿಬೇಕಾದ್ದು ಭಾಳಷ್ಟಿದೆ. ಮತ್ತು ಅವರ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಅವರಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ನಮ್ಮ ಸ್ಥಳೀಯ ಯಾರೂ ಒಪ್ಪೋದಿಲ್ಲ. ಇದನ್ನು ನೀವು ಹೇಳಬೇಕು, ಭಾಷಣಕಾರರು ಬರೀ ಹಾಗೆ ಹೇಳಬೇಕು, ಪಟ್ಟಾಭಿಷೇಕ ಅಂತ ಹೇಳ್ತಾರೆ ಅಲ್ಲಿ ಕಟ್ ಮಾಡ್ತಾರೆ. ಅವ್ರಿಗೆ ಯಾಕೆ ಪಟ್ಟಾಭಿಷೇಕ ಕೊಡ್ಲಿಕ್ಕೆ ನಿರಾಕರಿಸಿದ್ರು? ಅವ್ರು ಶೂದ್ರ ಅಂತ, ಮಹಾರಾಜರು ಇರ್ಬೋದು, ಅವ್ರು ನೀವು ಶೂದ್ರ ಅಂತ ಅವ್ರಿಗೆ ನಿರಾಕರಿಸಿದ್ದನ್ನು ಸಾಕಷ್ಟು ನಾವು ಪುಸ್ತಕಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಎಲ್ಲಿವರೆಗೆ ನಾವು ನೈಜ ಸ್ಥಿತಿಗಳನ್ನ ಹೇಳೋಣ ಅಲ್ಲಿವರೆಗೆ ಮತ್ತೆ ಇದು ಗೊಂದಲದಲ್ಲಿ ಉಳಿತೈತೆ. ಅದಕ್ಕೆ ಸರ್ಜು ಕಾಟ್ಕಳವರು ಭಾಳ ಸ್ಪಷ್ಟವಾಗಿ ತಮ್ಮ ಪುಸ್ತಕಗಳಲ್ಲಿ ಇವನ್ನೆಲ್ಲ ಉಲ್ಲೇಖಗಳನ್ನು ಮಾಡಿದ್ದಾರೆ. ಯಾವಾಗ ನಾವು ಈ ದೇಶಕ್ಕೆ ನಿಜವಾದ ವಸ್ತುನಿಷ್ಠೆಯನ್ನು ಹೇಳ್ತೀವಿ ಆವಾಗ ನಾವು ತಿದ್ದುಕೊಳ್ಳಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಈ ವ್ಯಕ್ತಿ ಈ ರೀತಿ ಇದ್ದರು, ಇವರ ಬಗ್ಗೆ ಭಾಳಷ್ಟು ನಾವು ಹೇಳಲಿಕ್ಕೆ ಅನುಕೂಲ ಆಗ್ತೈತೆ. ಅವ್ರ ಕೊನೆಯ ಭಾಳ ದೃಷ್ಟಿಯಲ್ಲಿ ಅವ್ರನ್ನ ಎಲ್ಲ ರೀತಿಯಿಂದ ಅವ್ರನ್ನ ತೊಂದರೆ ಕೊಡಲಿಕ್ಕೆ ಪ್ರಯತ್ನಗಳ ಆದವು. ಅವರು ಎಷ್ಟು ಮುಂಜಾಲೋಚನೆ ಇತ್ತಂದರೆ, ಅವರ ಕೋಟೆ ಹೋದಾಗ ಒಬ್ಬ ಮುಸ್ಲಿಂ ಮಹಾರಾಜ ಬಂದಾಗ ಅಲ್ಲಿ ದೊಡ್ಡದೊಂದು ಆಣಿ ಇತ್ತತ್ರ, ಅಲ್ಲಿ ಹತ್ತಲಿಕ್ಕೇ ಅರ್ಧ ದಿವಸ ಬೇಕು ಅದಕ್ಕೆ. ಅವಾಗ ಶಾಕ್ ಆಗ್ತಿದ್ದು, ಇಷ್ಟು ದೊಡ್ಡ ಆಣಿ ಇಲ್ಲಿ ಮೇಲ್ಗಡೆ ಹೆಂಗೆ ತಂದ್ರು ಇವರು ಅಂತ ಅವ್ನು ಚಿಂತೆಗೆ ಬಿದ್ದು ಕೇಳಿದ ಶಿವಾಜಿ ಮಹಾರಾಜರಿಗೆ. ಇಲ್ಲ, ನಾವು ಚಿಕ್ಕ ಮರಿ ಇದ್ದಾಗ ತಂದು ಇಲ್ಲಿ ಸಾಕಿದ್ದೀವಿ, ಇದು ಇಲ್ಲಿದೆ ಅಂತ ಹೇಳಿದ್ರು ಅವರು. ಅವನು ಇಷ್ಟು ನನಗೇ ಬರಲಿಕ್ಕೆ ಇಷ್ಟು ಹರ್ಸಾಸ ಆಯಿತು, ಈ ಆಣಿ ಅಂತಂದ್ರೆ ಅಂತ ಅವ್ನು ಭಾಳ ಚಿಂತೆಗೆ ಬಿದ್ದು ಕೇಳಿದಾಗಿಲ್ಲ, ಇದು 1 ವರ್ಷದಾಗಿದ್ದಾಗೆ ನಾವು ತಂದು ಇಲ್ಲಿ ಸಾಕಿದ್ದೀವಿ, ಇಲ್ಲಿದ್ದೀವಿ ಅಂತಂದ್ರೆ ಅಷ್ಟು ದೂರದೃಷ್ಟಿ ಇರುವಂಥ ಒಬ್ಬ ಮಹಾರಾಜರು, ಒಬ್ಬ ಸಮಾಜ ಸೇವಕರು, ಒಬ್ಬ ಈ ದೇಶದ ಚಿಂತಕರಂತ ಇವತ್ತು ಹೇಳ್ಬೇಕು. ಆವಾಗನೇ ಅವ್ರದ್ದು ಇಂಟೆಲಿಜೆನ್ಸಿ ಅಂತ ಇತ್ತು, ಇಂಟೆಲಿಜೆನ್ಸಿ. ಈ ಗೊಂದಳಿ ಸಮಾಜ ಬಗ್ಗೆ ಕೇಳಿರ್ಬೋದು, ಅವ್ರ ಬಗ್ಗೆ ಅವ್ರು ಇಂಟೆಲಿಜೆನ್ಸಿ ಮಾಡ್ತಿದ್ರು, ಅವ್ರು ಎಲ್ಲ ಊರಲ್ಲಿ ಬಿಡ್ತಿದ್ರು ಅವ್ರನ್ನ. ಅಂದರೆ ಈ ಭಾಗದಲ್ಲಿ ಏನೇನು ಆಗ್ತೈತೆ ಅದನ್ನೆಲ್ಲ ಅವರಿಗೆ ಗ್ಯಾದರಿಂಗ್ ಮಾಡಿ ಇನ್ಫಾರ್ಮೇಷನ್ ಕೊಡಬೇಕು, ಯಾರು ಎಲ್ಲಿದ್ದಾರೆ ಅಂತ. ಗೊಂದಳಿ ಸಮಾಜ ಈಗ ನಾವು ನೋಡ್ತೀವಿ, ಭಾಳಷ್ಟು ಜನ ಇದ್ದಾರೆ, ನಮ್ಮಲ್ಲಿ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಕೂಡ ಇದ್ದಾರೆ. ಅವರು ಕೆಲಸ ಇಂಟೆಲಿಜೆನ್ಸಿ. ಶಿವಾಜಿ ಮಹಾರಾಜರಿಗೆ ಏನು ನಡೀತಾ ಇದೆ ಹಳ್ಳಿಗಳಲ್ಲಿ, ಊರುಗಳಲ್ಲಿ, ಮತ್ತು ಜನ ಏನು ಮಾತಾಡ್ತಾರೆ ಅನ್ನೋದನ್ನು ಅವರು ಇಂಟೆಲಿಜೆನ್ಸಿ ಗ್ಯಾದರ್ ಮಾಡಿಕೊಡುವಂಥ
ಇವತ್ತು ನಾವೆಲ್ಲ ಅವ್ರು ಗೋಂದಳಿ ಸಮಾಜ ಅಂತ ಕರಿತೀವಿ. ಇಂಥ ಹಲವಾರು ಟೆಕ್ನಾಲಜಿಗಳನ್ನು ಅವರು ಮಾಡ್ತಾಯಿದ್ರು. ಸೊ ಹೀಗಾಗಿ ಅವರನ್ನು ಗ್ರೇಟ್ ಮರಾಠ ಬದಲಾಗಿ ಗ್ರೇಟ್ ಇಂಡಿಯನ್ ಅಂತ ಕರೀಲಿಕ್ಕೆ ಯಾವುದೇ ಸಂದೇಶ ಅಥವಾ ಸಮಸ್ಯೆ ಇಲ್ಲ ಅಂತ ನನ್ನ ಭಾವನೆ ಆಗಿದೆ. ಆ ನಿಟ್ಟಿನಲ್ಲಿ ಅವರ ಕಾರ್ಯಾವಧಿಯಲ್ಲಿ ಮಸೀದಿ ಕೂಡ ಕಟ್ಟಿದ್ರು ಅವರು ತಮ್ಮ ಆಸ್ಥಾನದಲ್ಲಿ. ಇನ್ನೂ ಇದೆ, ಇಲ್ಲೇ ವಾಟ್ಸಪ್ಪಲ್ಲಿ ನೋಡ್ರಿ ಕೂಡ ಅದು ಡೂಮ್ ಇನ್ನೂ ಕಾಣ್ತೈತಿ ಇಲ್ಲೇ ಸೆಟ್ಲೈಟ್ ಇಮೇಜ್ನಲ್ಲಿ. ಆವಾಗೆಲ್ಲ ಸೈನಿಕರೆಲ್ಲ ಮಂದಿರ ಮಾತ್ರ ಕಟ್ತಾಯಿದ್ರು ಅಲ್ಲಿ. ಶಿವಾಜಿ ಮಹಾರಾಜರು ನೋಡ್ಲಿಕ್ಕೆ ಬಂದರು, ಮಂದಿರ ಕಟ್ತಾಯಿದ್ದೀವಿ, ಹೌದು ಕಟ್ಟಿ ಅಂತ. ಆವಾಗ ಕೇಳಿದ್ರು ಈ ಮುಸ್ಲಿಂ ಸಮಾಜಕ್ಕೆ ನಮಾಜ್ ಮಾಡಲಿಕ್ಕೆ ಅವ್ರಿಗೆಲ್ಲ ಅವಕಾಶ ಕೊಡಬೇಕು ಅಂತ ಹೇಳಿದಾಗ ಶಿವಾಜಿ ಮಹಾರಾಜರ ಮುಂದೆ ನಿಂತೆ ಅದನ್ನು ಮಸೀದಿ ಕಟ್ಟುವಂಥ ಪ್ರಯತ್ನ ಮಾಡಿದ್ರು. ಇವತ್ತಿಗೂ ಕೂಡ ಅಲ್ಲಿ ಮಸೀದಿ ಅದು ಈ ಕಿಲ್ಲಾದಲ್ಲಿ ನಮ್ಮ ರಾಯಗಢ ಹತ್ತಿರ ಅಲ್ಲಿ ಇನ್ನೂ ಕೂಡ ಇದು ಇವತ್ತಿಗೂ ಕೂಡ ಇದೆ ಅದು. ಸೊ ಈ ರೀತಿ ಹಲವಾರು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಒಬ್ಬ ಮಹಾನ್ ನಾಯಕನ ಕೃತಿ ಇವತ್ತು ಬಿಡುಗಡೆ ಇದೆ. ಕೊನೆಯದಾಗಿ ಮುಖ್ಯವಾಗಿ ಶಿವಾಜಿ ಮಹಾರಾಜರ ಸಮಾಧಿಯನ್ನು ಮುಚ್ಚಿಡಲಾಗಿತ್ತು. ಶಿವಾಜಿ ಮಹಾರಾಜರ ಸಮಾಧಿಯನ್ನು, ಇತಿಹಾಸವನ್ನು ಮುಚ್ಚಿಡಲಾಗಿತ್ತು. ಯಾಕೆ ಮುಚ್ಚಿಡಲಾಗಿತ್ತು ಅಂದರೆ ಇವನು ಭಾಳ ದೊಡ್ಡ ನಾಯಕನಾಗ್ತಾನೆ, ಇವನು ಇತಿಹಾಸ ಹೊರಗೆ ಬಂದರೆ ಭಾಳ ದೊಡ್ಡ ಇವನ ಹೆಸರನ್ನು ನಾವು ಹೇಳಬೇಕಂತ ಆವಾಗಿನ ವಿರೋಧಿಗಳು ಈಗ ಅವ್ರ ಪರವಾಗಿರುವಂಥವ್ರು ಸೊ ಅದಕ್ಕೆ ಜ್ಯೋತಿಬಾ ಫುಲೆ ಅವರು ಆವಾಗ ಕಮಿಷನ್ ಅಂತಿಲ್ಲ, ಏನಾರು ಗಲಾಟೆ ಆದಾಗ ಜಡ್ಜ್ ನೇಮಿಸ್ತೀವಿ, ಅವರು ಹೋದ್ರು. ಅವರು ಛತ್ರಪತಿ ಶಿವಾಜಿ ಮಹಾರಾಜ ಇತಿಹಾಸ ಮುಚ್ಚೋಗಿದೆ ಒಬ್ಬ ಮಹಾನಾಯಕನ, ಅದನ್ನು ತೆಗಿಲಿಕ್ಕೆ ಅವರು ಹೋದ್ರು. ಹೇಳ್ದಂಗೆ ಅಲ್ಲಿ ಎಲ್ಲ ಭಾಳ ತಕರಾರಾಯಿತು ಎಲ್ಲ. ಆದರೂ ಕೂಡ ಅವರು ಹೋಗಿ ಸುಮಾರು ವರ್ಷ ಇದ್ದು ಸ್ವಚ್ಛ ಮಾಡಿ ಛತ್ರಪತಿ ಶಿವಾಜಿ ಅವರ ಇತಿಹಾಸವನ್ನು ಜಗತ್ತಿಗೆ ಪರಿಚಯ ಮಾಡಿದಂಥ ಮಹಾನ್ ವ್ಯಕ್ತಿ ಜ್ಯೋತಿಬಾ ಫುಲೆ ಅವ್ರನ್ನ ನಾವು ನೆನೆಸ್ಬೇಕು ಅವರು. ಸೊ ಈ ರೀತಿ ಹಲವಾರುಗಳನ್ನು ನಾವು ಯಾವುದು ಹೇಳೋಲ್ಲ, ಕೆಲವೊಂದು ಮುಚ್ಚಿಡ್ತೀವಿ ಹೆದರಿ, ಕೆಲವನ್ನ ಹೇಳ್ತೀವಿ. ಯಾಕಂದ್ರೆ ವಾಟ್ಸಪ್ನಾಗ ಬಯಸ್ಕೋಬೇಕು, ಏನ್ರಿ ಹೇಳಿದ್ರೆ ನೀ ಎಲ್ಲಿ ನೋಡೋಕೆ ಹೋಗಿದ್ದೆ ಅಂತ ಹೇಳಕ್ಕೆ ಶುರು ಮಾಡ್ತಾನೆ ನಾವು, ಬರೆಯೋಕೆ ಶುರು, ನೀ ಏನು ನೋಡೋಕೆ ಹೋಗಿದ್ದೇನೆ ಅಲ್ಲಿ ನಾನು. ಸೊ ಹಿಂಗೆ ಭಾಳ ಜನ ಪಾಪ ಹೆದರಿ ಸುಮ್ಮನೆ ಇರ್ತಾವೆ. ಇನ್ನು ಕೆಲವ್ರು ಹೇಳ್ತಾರೆ ಧೈರ್ಯ ಮಾಡಿ, ನಮ್ಮ ಸರ್ಜು ಕಾಟಕವ್ರ ನಂತರ ಬಯಸ್ಕೊಂಡ್ರು ಹೇಳ್ತಾರೆ. ಸೊ ಇದನ್ನೆಲ್ಲ ನಾವು ಒಂದು ಸಾರಿ ಚಿಂತನೆ ಮಾಡಬೇಕಿತ್ತು. ದೇಶದ ಇತಿಹಾಸ ಈ ದಾರ ಇದನ್ನು ಯಾರು ಮಾಡಿದ್ರು, ಇದನ್ನು ಯಾರು ಮಾಡಿದ್ರು, ಭಾಳ ಮುಖ್ಯ. ಅದೇ ರೀತಿ ಬಸವಣ್ಣವರು ಇತಿಹಾಸ ಹಾಗೇ ಇದೆ. ಅವ್ರ ಕೂಡಲ ಸಂಗಮ ಬಂದು ಐಕ್ಯ ಆದ್ರೆ ಇಲ್ಲ, ಇವನು ಕೂಡ ಚಿಂತನೆ ಮಾಡೋದು ಭಾಳ ಅವಶ್ಯಕತೆ ಐತೆ. ಅವ್ರ ಮಗ ವಚನ ಸಾಹಿತಿಗಳನ್ನ ತೊಗೊಂಡು ಉಳಿವಿಗೆ ಯಾಕೆ ಹೋದರು, ಅದನ್ನು ಯಾಕೆ ಅವ್ರು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದನ್ನು ನಾಶ ಮಾಡಲಿಕ್ಕೆ ಯಾರು ಬೆನ್ನತ್ತಿದ್ರು, ಯಾರು ಪ್ರಯತ್ನ ಮಾಡಿದ್ರು, ಇದೆಲ್ಲ ತಿಳ್ಕೊಳ್ಳೋದು ಭಾಳ ಅವಶ್ಯಕತೆ ಇದೆ. ಸಾವಿರಾರು ಬಸವಣ್ಣವರ ಅನುಯಾಯಿಗಳನ್ನು ಬಿಜ್ಜಳ ಸೈನಿಕರು ಕೊಂದು ಹಾಕಿದರು, ಬ್ಯಾಕ್ ಹಾಕಿದರು. ಅಂಥ ದೊಡ್ಡ ತಪ್ಪು ಏನು ಮಾಡಿದ್ರು ಅವರು? ಉಳಿಯುವವರಿಗೆ ಅವ್ರನ್ನ ಯಾಕೆ ಅಲ್ಲಿ ಮಠ ಓಡಿ ಹೋದ್ರು ಅವರೆಲ್ಲ. ಸೊ ಎಲ್ಲಿ ಅವರಿಗೆ ದೇಶದ ಜನತೆ ನಿಜವಾದ ಚರಿತ್ರೆ ಇತಿಹಾಸ ತಿಳ್ಕೊಳ್ಳಲ್ಲ, ಅಲ್ಲಿ ಅವರಿಗೆ ಗೊಂದಲ, ಕನ್ಫ್ಯೂಸು, ಹೊಡೆದಾಟ, ಹೋರಾಟ ಇದ್ದೇ ಇರ್ತದೆ. ಅದಕ್ಕೆ ಈ ಪುಸ್ತಕಗಳಿಂದ ನೈಜ ವಸ್ತುಸ್ಥಿತಿ, ಇತಿಹಾಸ ಬೆಳಕು ಚೆಲ್ಲುವಂಥ ಪ್ರಯತ್ನ ಆದಾಗ ಮಾತ್ರ ಅದು ಸಮಾಜವನ್ನು ಶಾಂತಿಯಿಂದ ನೆಮ್ಮದಿಯಿಂದ ಇರಲಿಕ್ಕೆ ಅನುಕೂಲ ಮಾಡ್ತೈತೆ. ಆ ದೃಷ್ಟಿಯಲ್ಲಿ ನಮಗೆಲ್ಲ ಮೊಬೈಲ್ ಬಂದು ಒಳ್ಳೇದು ಮಾಡ್ತಾನೆ, ಅದು ಕೆಟ್ಟದ್ದು ಮಾಡಲಿಕ್ಕೆ ಹೆಚ್ಚು ಪ್ರಯತ್ನ ಆಗ್ತದೆ. ಸೊ ಅದರಿಂದ ಒಳ್ಳೇದಾಗಬೇಕು, ನಮಗೆ ಕೆಟ್ಟದಾಗಬಾರ್ದು. ಅದರಲ್ಲಿ ಭಾಳಷ್ಟು ನಾಲೆಜ್ ಇದೆ, ಭಾಳಷ್ಟು ಮಾಹಿತಿಗಳಿದೆ, ಇತಿಹಾಸ ಇದೆ, ಎಲ್ಲ ಇದೆ. ಆದರೂ ಕೂಡ ಅದನ್ನು ನಾವು ನೋಡಲಿಕ್ಕೆ ಹೋಗೋಲ್ಲ. ಸೊ ನೋಡುವಂಥ ಪ್ರಯತ್ನ ಮಾಡಿ. ಸೊ ಛತ್ರಪತಿ ಶಿವಾಜಿ ಮಹಾರಾಜರು ಒಂದೇ ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲವೇ ಅಲ್ಲ, ಇಡೀ ಭಾರತದ ಆಸ್ತಿ ಅವರು. ಹೆಂಗೆ ಅಂಬೇಡ್ಕರ್ ಆಸ್ತಿ, ಹೆಂಗೆ ಬಸವಣ್ಣವ್ರ ಆಸ್ತಿ,
ಶಿವಾಜಿ ಮಹಾರಾಜ್ ಕೂಡ ನಮಗೆ ಆದರ್ಶ. ಅವರನ್ನು ನಾವು ಕೇವಲ ಮರಾಠ ಅನ್ನೋದು ನೋಡದೆ ಅವರು ನಮ್ಮ ರಕ್ಷಕರು, ನಮ್ಮ ಪರವಾಗಿದ್ದಾರೆ ಅನ್ನೋದು ನಾವು ಇವತ್ತು ಬದಲಾವಣೆ ಮಾಡಿಕೊಳ್ಳೋದು ಭಾಳ ಅವಶ್ಯಕತೆ ಇದೆ. ಸೊ ಹೀಗಾಗಿ ಹಲವಾರು ವಿಚಾರಗಳನ್ನು ಈಗಾಗಲೇ ಭಾಷಣಕರು ಹೇಳಿದ್ದಾರೆ. ಇನ್ನು ಮನು ಬಳಿಗಾರ ಅವರು ಮತ್ತು ವಿಶೇಷವಾಗಿ ಸರ್ಜು ಅವರು ಸಾಕಷ್ಟು ಬೆಳಕನ್ನು ಚೆಲ್ತಾರಂತ ನಾನು ಭಾವಿಸ್ತಾ ಇದ್ದೇನೆ. ಈ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಕೃತಿ ಲೋಕಾರ್ಪಣೆ ಆಗಿದೆ. ಇದು ಹೆಚ್ಚು ಹೆಚ್ಚು ಮಾರಾಟ ಆಗಲಿ, ಹೆಚ್ಚು ಜನ ಓದುವಂಥ ಪ್ರಯತ್ನ ಮಾಡಲಿ. ಆ ಪ್ರಯತ್ನದಿಂದ ಇನ್ನೂ ಹೆಚ್ಚು ಶಿವಾಜಿ ಮಹಾರಾಜರ ಬಗ್ಗೆ, ವಿಶ್ವಗುರು ಬಸವಣ್ಣವ್ರ ಬಗ್ಗೆ, ಈಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇಂಥ ಇನ್ನೂ ಹಲವಾರು ಗ್ರಂಥಗಳು ಬರಲಿ. ಅದನ್ನು ಓದುವ ಮೂಲಕ ಅವರ ನಿಜವಾದ ಚರಿತ್ರೆ, ಅವರ ನಿಜವಾದ ಹೋರಾಟವನ್ನು ನಮ್ಮ ಸಮಾಜಕ್ಕೆ ಕೊಡುವಂಥ ಪ್ರಯತ್ನ ಸರ್ಜು ಕಾಟ್ಕರಿಂದ ಆಗಿದೆ. ಅದು ಅತ್ಯಂತ ಯಶಸ್ವಿ ಆಗಲಿ. ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದ್ರೆ ನಿಮ್ಮನ್ನು ನಾವು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಿಂದ ಜೊತೆ ನಿಮ್ಮ ಚಿಕ್ಕ ಮನೆಯಲ್ಲಿ ಕೂಡ ಒಂದು ಸಾರಿ ಬಂದು ಕೂತಿದ್ದು ನಾವು ಒಂದು ಸಾರಿ. ಸೊ ಆವಾಗಿಂದ ಕೂಡ ಇನ್ನೂ ನಮ್ಮ ಮನಸ್ಸಿನ ಸಂಬಂಧ ಹಾಗೇ ಇದೆ. ಆ ಸಂಬಂಧ ಅದು ರಾಜಕೀಯಕ್ಕಲ್ಲ ಅಥವಾ ಬೇರೆ ಯಾವುದಕ್ಕಲ್ಲ, ಅದು ನಿರಂತರವಾಗಿ ನಮ್ಮ ಸಂಬಂಧದಿಂದ ಮುಂದುವರಿತಾ ಇದೆ. ಅದು ಮುಂದುವರಿಲಿ. ಅದಕ್ಕಾಗಿ ಮತ್ತು ಈ ಪುಸ್ತಕ ಹೆಚ್ಚು ಹೆಚ್ಚು ಬೆಳಕು ಚೆಲ್ಲಿ ಇನ್ನೂ ಹಲವಾರು ನಾಯಕರ ಬಗ್ಗೆ ಬರೆಯುವಂಥ ಪ್ರಯತ್ನ ಮಾಡಿ. ಇನ್ನೂ ಭಾಳಷ್ಟು ಜನ ಗಾಡ್ಗೆ ಮಹಾರಾಜರಿದ್ದಾರೆ. ಈ ಸ್ವಚ್ಛ ಭಾರತ ಅಭಿಯಾನ ಬಂದದ್ದು ಗಾಡ್ಗೆ ಮಹಾರಾಜ್ ಅಂತ ಮಹಾರಾಷ್ಟ್ರ ಒಬ್ಬರು. ತಲೆ ಮೇಲೆ ಒಂದು ಗಡಿಗೆ ಇತ್ತು, ಅದನ್ನೇ ಅವರು ಊಟ ಮಾಡ್ತಿದ್ರು, ಅದರಲ್ಲಿ ನೀರು ಕುಡಿತಿದ್ರು, ಅಲ್ಲಿ ಎಲ್ಲೋ ಮಲಗ್ತಿದ್ರು, ಸ್ವಚ್ಛ ಮಾಡ್ತಿದ್ರು ಊರನ್ನು ಅವರು. ಅದೇ ಕಾನ್ಸೆಪ್ಟ್ ಇವತ್ತು ನಾವು ಸ್ವಚ್ಛ ಭಾರತ ಅಂದರೆ ಅವಾಗ 200 ವರ್ಷ ಹಿಂದೆ ಬಂದಂಥದ್ದು. ಸುಮಾರು ಭಾಳಷ್ಟು ಜನ ಇವತ್ತಿನ್ನೂ ಬೆಳಕು ಚೆಲ್ಲಬೇಕಂತ ಭಾಳಷ್ಟು ನಾಯಕರ ಅವಶ್ಯಕತೆ ಇದೆ. ಅದಕ್ಕೆ ಅವ್ರ ಮೇಲೆಲ್ಲ ಬೆಳಕು ಚೆಲ್ಲುವಂತ ಆಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತಾರೆ. ನಮಸ್ಕಾರ ಎಲ್ಲರಿಗೂ.